ಎಲ್ ಕೆ ಅಡ್ವಾಣಿ ಅವರ ನೇತೃತ್ವದ BJPಗೂ ನರೇಂದ್ರ ಮೋದಿ ಅವರ BJPಗೂ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ? ನೋಡಿ, ಅವ್ರ ಕೊಡುಗೆನೂ ಸಾಕಷ್ಟು ಒಳ್ಳೆಯ ಕೊಡುಗೆ ಇದೆ. ಇವತ್ತು ನರೇಂದ್ರ ಮೋದಿಯವರ ಕೊಡುಗೆನೂ ಕೂಡ ಸಾಕಷ್ಟಿದೆ. ಸೊ ಅವರು ಇಲ್ಲಿಯವರೆಗೆ ನರೇಂದ್ರ ಮೋದಿಯವರು ಮೇಲೆ ಬರಬೇಕಾದ್ರೆ ಅವ್ರದ್ದು ತಳಪಾಯ ಸಾಕಷ್ಟಿದೆ. ಇವತ್ತು ರಾಮ ಮಂದಿರದ ಹೋರಾಟ ಇರ್ಬೋದು ಅಥವಾ ಅವ್ರ ಹಿಂದೆ ಹೋರಾಟಗಳು ಬೇಕಾದಷ್ಟು ತಳಮಟ್ಟದಿಂದ BJPಯನ್ನು ಕಟ್ಟಿದಂಥ ವ್ಯಕ್ತಿ ಎಲ್ ಕೆ ಅದ್ವಾನಿಯವರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಬಲರಾಜ್ ಮಧೋಕ್ ಅವರು, ದೀನ್ ದಯಾಳ್ ಉಪಾಧ್ಯಾಯ ಅವರು. ಸೊ ಏನೇನೂ ಇಲ್ಲದಂಥ ಸಂದರ್ಭದಲ್ಲಿ ಈ ಜನಸಂಘ BJPಯನ್ನು ಕಟ್ಟಿದಂಥ ವ್ಯಕ್ತಿಗಳವರು. ಇನ್ನು ಇವರು ಕೂಡ ಅದನ್ನು ಸರಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ಸಾಕಷ್ಟು ಪರಿವರ್ತನೆ, ಸಾಕಷ್ಟು ಬದಲಾವಣೆ, ಹಿಂದೂಗಳಲ್ಲಿ ಒಂದು ಹೆಮ್ಮೆಯ ವಿಷಯ ಇಡೀ ಜಗತ್ತಿನಲ್ಲಿ ಭಾರತ ಅನ್ನುವಂಥದ್ದು ಒಂದು ಎದ್ದು ನಿಂತಿದೆ. ಸೊ ಸಾಕಷ್ಟು ಮಾಡಿದ್ದಾರೆ. ಎಲ್ಲರದ್ದು ಕೊಡುಗೆ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಬಟ್ ನೀವು ಹೇಳ್ತಾ ಇದ್ದಿದ್ದು ಈಗ ನರೇಂದ್ರ ಮೋದಿ ಅವರ ನೇತೃತ್ವದ BJPಯಲ್ಲಿ ಹಿಂದುತ್ವದ ಮುಖವಾಡ ಇದೆ ಅಂತ ಹೇಳ್ತಾ ಇದ್ದೀರಾ? ಹಾಗಾದರೆ ನಾನು ಹೇಳೋದು ಎಲ್ಲೋ ಒಂದು ಕಡೆಗೆ ತಪ್ಪನ್ನು ತಪ್ಪ ಅಂತ ನಾನು ಹೇಳಬೇಕಾಗಿದೆ. ನೀವು ಒಳ್ಳೆಯದನ್ನು ಒಳ್ಳೆಯದೇ ಅಂತ ಹೇಳಬೇಕಾಗಿದೆ. 370ನೇ ವಿಧಿ ಇವತ್ತು ತೆಗೆಯುವಂಥ ಛಾತಿ ಎದೆಗಾರಿಕೆ ಇಲ್ಲಿವರೆಗೆ ಯಾರಿಗೂ ಇರಲಿಲ್ಲ. ರಕ್ತಪಾತ ಆಗುತ್ತೆ 370ನೇ ವಿಧಿ ತೆಗೆದರೆ ಅಂತ ಹೇಳುವಂಥವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟರು. ಒಂದು ಹನಿ ರಕ್ತ ಕೂಡ ಬಿಡಲಿಲ್ಲ, ಒಂದು ಗುಂಡ ಹಾರಲಿಲ್ಲ. ಇನ್ನು ಬಾಬರ್ ಮಸೀದಿಯನ್ನು ನಾವು ಇವರು ಕಟ್ತೀವಿ, ರಾಮ ಮಂದಿರ ಕಟ್ತೀವಿ ಅಂತ ಹೇಳ್ತಾರೆ ಅಷ್ಟೇ ವಿನಃ ಇವ್ರು ಯಾವುದು ಡೇಟ್ ಇಲ್ಲ, ದಿನಾಂಕ ಇಲ್ಲ, ಬರೀ ಹಿಂದೂಗಳು ಓಟು ತೊಗೊಳಕ್ಕೆ ಇದನ್ನು ಕಟ್ತೀವಿ ಅಂತ ಹೇಳ್ತಾರೆ. ಆದರೆ ಕಟ್ಟಿ ತೋರಿಸಿದ್ರು. ಸೊ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿ ತೋರಿಸಿದ್ರು. ಇಂಥವು ಅನೇಕ ಕಾರ್ಯಗಳನ್ನು ಮಾಡಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆಗಳು ಹೇಳಲೇಬೇಕು. ಇನ್ನು ಹಿಂದುತ್ವದ ಸಂಬಂಧಪಟ್ಟಾಗೆ ನೀವು ತಪ್ಪು ಮಾಡ್ತಾಯಿದ್ರಿ, ಅದನ್ನು ಹೇಳಬೇಕಾಗಿದೆ, ಅದನ್ನು ಹೇಳಬೇಕು. ಅವ್ರಿಗೆ ಗೊತ್ತಾಗಬೇಕಲ್ಲ, ನಮ್ಮ ನೋವಿದೆ ರೀ, ನಾವು ಓಟ್ ಹಾಕಿದ್ದೀವಿ, ನಮ್ಮದು ಪಾತ್ರ ಇದೆ. ಬರೀ ನೀವು ಬೇರೆ ಎಲ್ಲ ಇದಷ್ಟರಲ್ಲ. ಇವತ್ತು ಹಿಂದೂ ಸಂಘಟನೆಗಳ ಹಿಂದೂ ಕಾರ್ಯಕರ್ತರ ಸಾಕಷ್ಟು ಪರಿಶ್ರಮ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ.